ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ಸೊ ಫಸ್ಟು ನಾನು ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಊಟಿಯಲ್ಲಿ ಹಬ್ಬ ಇದೆ, ಎತ್ತೆ ಹಬ್ಬ ಅಂತ ಹೇಳಿಬಿಟ್ಟು ಮಾಡ್ತಾರಂತೆ. ಸೊ ನಮಗೆ ಗೊತ್ತಿದ್ದಿದ್ದಿಲ್ಲ, ನಾವು ಬಂದಾಗ ಹಬ್ಬ ಅಂತ ಹೇಳಿದ್ರು. ಸೊ ಅದಾದಮೇಲೆ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಒಂದೇ ಸೇರಿಬಿಟ್ಟು ಒಟ್ಟಾಗಿ ಸೇರಿ ಹಬ್ಬನ ಆಚರಣೆ ಮಾಡ್ತಾರೆ. ಹಬ್ಬ ಅಂತಲೇ ಅಲ್ಲ, ಏನೇ ಒಂದು ಕಷ್ಟ ಸುಖ ಯಾವುದೇ ಒಂದು ಇದ್ರೂ ಕೂಡ ಎಲ್ಲರೂ ಒಟ್ಟಾಗಿ ಸೇರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಮಗನ ಫೋಟೋಶೂಟ್ ನಡೀತಾ ಇದೆ. ಮತ್ತು ಊಟಿಯಲ್ಲಿ ಪ್ರತಿಯೊಬ್ಬರೂ ಈ ರೀತಿಯಾಗಿ ಧೋತಿ ಅಂದರೆ ಟೈನ ಮಾಡ್ತಾರೆ, ವೈಟ್ ಕಲರ್ ಬಟ್ಟೆಗಳನ್ನೇ ಹಾಕ್ಕೊಳ್ತಾರೆ ಮತ್ತು ಲುಂಗಿನೇ ಹಾಕ್ಕೊಳ್ಳೋದು ಇಲ್ಲೆಲ್ಲ. ಸೊ ನಾನು ಈ ರೀತಿ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಊಟಿಯಲ್ಲಿ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು. ಮನೆ ಮುಂದೆ ನೋಡಿದ ತಕ್ಷಣ ಈ ರೀತಿ ಬೆಟ್ಟ ಗುಡ್ಡ ಈ ರೀತಿಯ ಗಿಡಗಳೆಲ್ಲ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಆ ಹಬ್ಬ ದೇವಸ್ಥಾನ ಅಂತ ಅಲ್ಲಿರೋದು. ಸೊ ರೇವಂತು, ತ್ರಿಶಾಲು, ನಾನು, ಅವ್ರ ಸಿಸ್ಟರು, ನಮ್ಮ ಮನೆಯವ್ರ ಸಿಸ್ಟರು ಪ್ರತಿಯೊಬ್ಬರು ಕೂಡ ಹೊರಟಿದ್ದೀವಿ. ಇಲ್ಲಿ ನಮಗೆ ಊಟಿಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಲೇಔಟ್ ಥರ ಇರಲ್ಲ, ಜಸ್ಟ್ ವಾಕ್ ಮಾಡೋ ಥರನೇ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ಈ ರೀತಿಯಾಗಿರುತ್ತೆ ಅಷ್ಟೇ. ಮನೆ ಮುಂದೆ ಫುಲ್ ಗಾರ್ಡನ್ಗಳು ಹಾಕಿರ್ತಾರೆ. ಪ್ರತಿಯೊಬ್ಬರು ಕೂಡ ಒಂದು ಸ್ವಲ್ಪ ಜಾಗ ಇದ್ರೂ ವೇಸ್ಟ್ ಮಾಡಲ್ಲ. ಪ್ರತಿಯೊಂದು ಜಾಗದಲ್ಲೂ ಏನಾದರೂ ಒಂದು ಬೆಳೆನ ಬೆಳೀತಾರೆ ಅಂತಲೇ ಹೇಳ್ಬೋದು. ಒಂದು ಹೂವಿನ ಗಿಡ ಆಗ್ಬೋದು, ಇಲ್ಲ ತರಕಾರಿ ಗಿಡ, ಸೊಪ್ಪಿನ ಗಿಡ, ಇಲ್ಲದೆ ಯಾವುದೇ ಒಂದು ರಾಜ್ಮಾ ಗಿಡ, ಈ ರೀತಿಯ ಗಿಡಗಳನ್ನೆಲ್ಲ ಬೆಳೆಸ್ಕೊಳ್ತಾರೆ. ಯಾವುದೇ ಒಂದು ಜಾಗನೂ ಕೂಡ ವೇಸ್ಟ್ ಮಾಡಲ್ಲ ಇವರು ಊಟಿಯಲ್ಲಿ. ಸೊ ತುಂಬಾ ಇಷ್ಟ ಆಗುತ್ತೆ ನನಗೆ. ಈ ಊಟಿಗೆ ಬರ್ತಾಯಿದ್ದೀನಿ ಅಂತಂದರೆ ನನಗೆ ತುಂಬಾ ಇಷ್ಟ. ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರೆ ನನಗೆ, ನಾನು ಕೂಡ ಅವ್ರಿಗೆಲ್ಲ ಅಷ್ಟೇ ಪ್ರೀತಿ ತೋರಿಸ್ತೀನಿ ಅಂತಲೇ ಹೇಳ್ಬೋದು. ನನಗೆ ಈ ರೀತಿ ಎಲ್ಲ ಎಲ್ಲರೂ ಸೇರಿ ನನಗೆ ಈ ರೀತಿ ಎಲ್ಲರೂ ಒಟ್ಟಾಗಿ ಸೇರ್ತಾರಲ್ವ, ಅದೊಂದು ತುಂಬಾ ಇಷ್ಟ ಆಗುತ್ತೆ. ಸೊ ಆಲ್ರೆಡಿ ಇಲ್ಲಿ ಪ್ರತಿಯೊಂದು ಜನಗಳೆಲ್ಲ ಬಂದಿದ್ದಾರೆ. ಒಂದು ಪುಟ್ಟ ದೇವಸ್ಥಾನ ಆದ್ರೂ ಕೂಡ ಮಾಡೋ ಪ್ರೋಗ್ರಾಮ್ಸ್ ಎಲ್ಲ ಹೆವಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಡ್ಯಾನ್ಸ್ ಆಗಿರ್ಬೋದು ಅಥವಾ ಅವರು ಸಿಂಗಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರು ಒಟ್ಟಾಗಿ ಸೇರ್ತಾರೆ. ಸೊ ಇಲ್ಲಿ ಪೂಜೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಏನೇನು ಶಾಸ್ತ್ರಗಳಿದೆ ಸೊ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ದೇವಸ್ಥಾನ ಒಳಗಡೆ ಹೋಗಿ ಬಂದಾಯಿತು. ಅವ್ರದ್ದು ತುಂಬಾ ಶಾಸ್ತ್ರಗಳಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆಗೆ ನಾನು ಕೂಡ ಹೋಗಿದ್ದೆ. ನಾನೇನಿಲ್ಲ ಆ ಥರ ಹಿಂದೂ ಕ್ರಿಶ್ಚಿಯನ್ ಆ ಥರ ಏನೂ ಇಲ್ಲ. ನಾನು ಆ ಥರ ಕ್ಯಾಸ್ಟಿಸಮ್ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ಹೇಳಬೇಕಂದ್ರೆ ಇರೋದೇ 2 ಜಾತಿ ಅಷ್ಟೇ ನಾನು ನಂಬೋದು. ಬರೀ ಕ್ರಿಶ್ಚಿಯನ್ ಹಿಂದೂ ಅದೆಲ್ಲ ನಾವುಗಳು ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಪ್ರತಿಯೊಬ್ಬರೂ ಕೂಡ ಹಿಂದೂನೇ. ಸೊ ಅಲ್ಲಿ ಪ್ರಸಾದಗಳೆಲ್ಲ ಅಲ್ಲೇ ರೆಡಿ ಮಾಡ್ತಾರೆ, ಪೂರ ಬೆಟ್ಟದ ಮೇಲೆ ರೆಡಿ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ನೀವು ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಲಾಸ್ಟಿಗೆ ನಾನು ನಿಮಗೆ ಮಾತಾಡ್ತೀನಿ. ನಾನು ಇದನ್ನು ಲೈವಲ್ಲೂ ಕೂಡ ನಾನು ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಲೈವಲ್ಲೂ ಕೂಡ ನಾನು ಅವತ್ತು ಹಾಕಿದ್ದೆ. ಲೈವಲ್ಲಿ ತುಂಬ ಜನ ಲೈವಲ್ಲಿ ಕೂಡ ನೋಡಿದ್ದೀರಾ ಅಂತಲೇ ಹೇಳ್ಬೋದು. ಅವ್ರದ್ದೊಂದು ಡ್ಯಾನ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರದ್ದೊಂದು ಪ್ರತಿಯೊಂದು ಸ್ಟೆಪ್ಸ್ ಆಗಿರ್ಬೋದು, ಅವ್ರದ್ದೊಂದು ಮ್ಯೂಸಿಕ್ ಆಗಿರ್ಬೋದು, ಅವ್ರದ್ದೊಂದು ಸಾಂಗ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಡಿಫ್ರೆಂಟಾಗಿರುತ್ತೆ. ಸೇಮ್ ಕೊಡಗು ಅವ್ರು ಮಾಡ್ತಾರಲ್ವ ಡ್ಯಾನ್ಸು, ಅದೇ ಥರ ರಿಲೇಟೆಡು, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಇವ್ರ ಡ್ಯಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬ್ಯಾಂಡ್ಗೆ ರೇವಂತ್ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವ್ರ ಸಿಸ್ಟರ್ ಮಗ ಅಂದರೆ ನಮ್ಮ ನಾದಿನಿ ಮಗನೇ ಬ್ಯಾಂಡ್ ಮಾಡ್ತಾಯಿದ್ದ. ಸೊ ಅವನು ಅದರಲ್ಲೆಲ್ಲ ತುಂಬಾ ಕ್ರೇಜ್ ಇದ್ದಾನೆ. ಅವನಿಗೆ ಪಿಯಾನೋ ಅಥವಾ ತಬಲ ಈ ರೀತಿ ಬ್ಯಾಂಡು ಪ್ರತಿಯೊಂದೂ ಅವನಿಗೆ ಕ್ರೇಜು. ಅದೇ ಥರನೇ ನನ್ನ ಮಗನೂ ಕೂಡ ಇವಾಗ ಅವನಿಗೆ ಬ್ಯಾಂಡ್ ಹೊಡೆಯೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಅವನಿಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ಏಜ್ಡ್ ಅಂತ ಇಲ್ಲ, ಮತ್ತು ಮಕ್ಕಳು ಅಂತ ಇಲ್ಲ, ಮತ್ತು ಯೂತ್ಸ್ ಅವ್ರು ಅಂತ ಏನು ಗ್ರೂಪ್ ಇಲ್ಲ. ಪ್ರತಿಯೊಬ್ಬರು ಒಟ್ಟಿಗೆ ಸೇಮ್ ಸ್ಟೆಪ್ಸ್ನ ಹಾಕ್ತಾರೆ. ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಏಜ್ಡು ಮಕ್ಕಳು ಹಿಡ್ಕೊಂಡು ದೊಡ್ಡೋರ್ವರೆಗೂ ಇವರು ಸೇಮ್ ಸ್ಟೆಪ್ಸ್ನ ಹಾಕ್ಕೊಂಡು, ಮತ್ತು ಮಕ್ಕಳು ಒಂಥರ ಡ್ಯಾನ್ಸ್ ಆಡೋದು, ದೊಡ್ಡೋರು ಒಂಥರ ಡ್ಯಾನ್ಸ್ ಆಡೋದು, ಯೂತ್ಸ್ ಅವರು ಒಂಥರ ಡ್ಯಾನ್ಸ್ ಆಡೋದು, ಆ ಥರ ಏನೂ ಇಲ್ಲ. ಇವರೆಲ್ಲರೂ ಪ್ರತಿಯೊಬ್ಬರೂ ಕೂಡ ಸೇಮ್ ಸ್ಟೆಪ್ಸ್ ವಿತ್ ಸೇಮ್ ಮ್ಯೂಸಿಕ್ ಸೇಮ್ ಡ್ಯಾನ್ಸ್ನ ಆಡ್ತಾರೆ. ಮತ್ತು ಈ ದೊಡ್ಡೋರು ಚಿಕ್ಕೋರು ಎಲ್ಲರೂ ಮಿಂಗಲ್ ಆಗಿಯೇ ಡ್ಯಾನ್ಸ್ ಆಡೋದು ಅಂತಲೇ ಹೇಳ್ಬೋದು.
ತುಂಬಾ ಅದ್ಭುತವಾಗಿ ಇವರು ಡ್ಯಾನ್ಸ್ ಮಾಡ್ತಾರೆ. ಮತ್ತು ಇವ್ರಿಗೆ ಬಿಸಿಲು ತಡೆಯೋಕ್ಕೆ ಆಗಲ್ಲ. ಇಲ್ಲಿ ಇವರು ಊಟಿಯಲ್ಲಿ ಯಾವಾಗಲೂ ತಣ್ಣಗೆ ಕೂಲಾಗಿ ಮಂಜಲ್ಲಿ ಇರೋದ್ರಿಂದ ಇವ್ರಿಗೆ ಅದೇ ಒಂದು ಕ್ಲೈಮೇಟು ಅಭ್ಯಾಸ ಆಗಿದೆ ಅಂತಲೇ ಹೇಳ್ಬೋದು. ಇವ್ರಿಗೆ ಒಂದು ಸ್ವಲ್ಪನೂ ಬಿಸಿಲು ತಡ್ಕೊಳ್ಳೋಕ್ಕೆ ಆಗಲ್ಲ. ಸ್ವಲ್ಪ ಬಿಸಿಲು ಬಂದರೂ ಕೂಡ ಒಂದು 2 ಅವರ್ ಬಿಸಿಲಿದ್ರು ಕೂಡ ಇವರು ಅಯ್ಯೋ ಬಿಸಿಲು ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ಏಜ್ಡ್ ಅಂಕಲ್ ಅವರಾಗಿರ್ಬೋದು, ತಾತ ಅವರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅವರು ಅಂಬ್ರೆಲ್ಲ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಆ ಎಂಡಲ್ಲಿ ದೇವಸ್ಥಾನ ಸುತ್ತಲೂ ಕುತ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ವ, ಎಷ್ಟು ಏಜ್ ಆಗಿದ್ರೂ ಕೂಡ ಆ ಒಂದು ಡ್ಯಾನ್ಸ್ ಅವ್ರು ಕಂಪಲ್ಸರಿ ಆಡ್ತಾರೆ. ಯಾರಾದರೂ ನಾಚ್ಕೊಳ್ಳೋದಾಗಿರ್ಬೋದು ಅಥವಾ ಯಾರಾದರೂ ನೋಡ್ತಾರೆ ನಾನು ಹೇಗೆ ಡ್ಯಾನ್ಸ್ ಮಾಡಬೇಕು ಅನ್ನೋದಾಗಿರಲಿ, ಇವ್ರ ಹತ್ರ ಆ ಥರ ನಾಚಿಕೆ ಯಾರು ಕೂಡ ಇವ್ರ ಹತ್ರ ಆ ಥರ ನಾಚಿಕೆ ಯಾರೂ ಪಡಲ್ಲ ಅಂತಲೇ ಹೇಳ್ಬೋದು. ನನಗಂತೂ ನಮ್ಮ ಮನೆಯವ್ರಿಗೆ ನಾನು ಮದುವೆ ಆಗಿದ್ದು ಸಾರ್ಥಕ ಅಂತ ಅನಿಸುತ್ತೆ. ನನಗೆ ತುಂಬಾ ಪ್ರೀತಿ ಕೊಡ್ತಾರೆ ಈ ಒಂದು ಫ್ಯಾಮಿಲಿ ಆಗಿರ್ಬೋದು, ಈ ಒಂದು ಜಾಯಿಂಟ್ ಫ್ಯಾಮಿಲಿನೇ ಆಗಿರ್ಬೋದು. ನನಗೂ ಕೂಡ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ನನಗೆ ಯಾವಾಗಲೂ ಊಟಿಗೆ ಬರುವಾಗ ನನಗೆ ವಾಪಸ್ ಬೆಂಗಳೂರಿಗೆ ಹೋಗೋದಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ನನಗೆ ಊಟಿಗೆ ಬರೋದನ್ನು ಇಷ್ಟ. ಮತ್ತು ಎಲ್ಲರೂ ಕೂಡ ನನ್ನನ್ನು ಅಷ್ಟೇ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ನಾನು ಕೂಡ ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತೀನಿ ಅಂತಲೇ ಹೇಳ್ಬೋದು. ಮತ್ತು ನಾನು ಪ್ರತಿಯೊಂದು ವೀಡಿಯೋಸ್ ಆಗಿರ್ಬೋದು, ನಾನು ಏನೇ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿರ್ಬೋದು, ಅಥವಾ ನಾನು ರೀಲ್ಸ್ ಮಾಡ್ತೀನಿ ಅಂತ ಹೇಳಿರ್ಬೋದು, ಅಥವಾ ನನಗೆ ಸ್ಟಿಚಿಂಗು, ನನಗೆ ಹೇರ್ ಸ್ಟೈಲ್ ಇಷ್ಟ, ಪ್ರತಿಯೊಂದು ಏನೇ ಒಂದು ನನಗೆ ಇಷ್ಟ ಅಂತ ಹೇಳಿದ್ರು ನನಗೆ ಫಸ್ಟ್ ಸಪೋರ್ಟಾಗಿ ಬರೋದೇ ನನ್ನ ಹಸ್ಬೆಂಡ್ ಕಡೆಯವರ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿಯಾಗುತ್ತೆ. ಈ ಒಂದು ಫ್ಯಾಮಿಲಿಗೆ ನಾನು ಸೇರಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ನನಗೆ. ಸೊ ನಾನು ಯಾವಾಗಲೂ ಈ ಒಂದು ಫ್ಯಾಮಿಲಿ ಜೊತೆ ಮಿಂಗಲಾಗಿರಬೇಕು, ಯಾವತ್ತೂ ಈ ಫ್ಯಾಮಿಲಿನ ಬಿಟ್ಕೊಡ್ಬಾರ್ದು ಅನ್ನೋದೇ ನನ್ನ ಒಂದು ಮನಸ್ಥಿತಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ಈಗ ನೀವು ಇನ್ನೂ ಒಂದು 10-15 ದಿವಸಗಳು ಊಟಿ ವ್ಲಾಗ್ಗಳೇ ನೋಡ್ತಾ ಇರ್ತೀರಾ. ನಿಮಗೆ ಊಟಿಯಲ್ಲಿ ನಿಮಗೆ ಯಾವ ರೀತಿ ವ್ಲಾಗ್ನ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಿಮಗೆ ತೋರಿಸ್ಬೇಕು, ಏನೇನರ ಬಗ್ಗೆ ನಿಮಗೆ ಡೌಟ್ಗಳಿದೆ, ಪ್ರತಿಯೊಂದೂ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿದರೆ ನಾನು ಖಂಡಿತವಾಗೂ ನಾನು ಊಟಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಯಾರ್ಯಾರು ಊಟಿಗೆ ವಿಸಿಟ್ ಮಾಡಿಲ್ಲ, ಖಂಡಿತ ನೀವು ಒಂದಲ್ಲ ಒಂದು ಸಲ ಲೈಫಲ್ಲಿ ಈ ಊಟಿ ಪ್ಲೇಸ್ಗೆ ಬರಲೇಬೇಕು. ಈ ಒಂದು ಹಬ್ಬದ ಟೈಮಲ್ಲೂ ಕೂಡ ನೀವು ಬಂದು ನೋಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಯಾರಾದರೂ ಊಟಿಗೆ ಬರೋರು ಇಷ್ಟ ಇದ್ದರೆ ಖಂಡಿತ ನೀವು ನನ್ನ ವ್ಲಾಗಲ್ಲಿ ತಿಳಿಸಿ. ಸಾಧ್ಯವಾದರೆ ನಾವು ನಿಮಗೆ ಊಟಿಗೆ ಕರ್ಕೊಂಡು ಬರ್ತೀವಿ, ನಮ್ಮ ಜೊತೆ ಸ್ಟೇ ಮಾಡಿಸ್ತೀವಿ ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿ ನಮ್ಮ ಹಸ್ಬೆಂಡ್ ಮನೆಯವ್ರ ಕಡೆಯಿಂದ ನನಗೆ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಡ್ಯಾನ್ಸ್ಗೆ ರೆಡಿಯಾಗಿದ್ದಾರೆ. ಪ್ರತಿಯೊಂದು ಒಂದು ದೊಡ್ಡ ರೌಂಡ್ ಮಾಡ್ತಾರೆ ಲಾಸ್ಟಿಗೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಅಂತ ಹೇಳ್ಬೋದು. ನಾನು ಕೂಡ ಲಾಸ್ಟ್ ಟೈಮ್ ನನ್ನ ಕಸಿನ್ ಸಿಸ್ಟರ್ ಮದುವೆಗೆ ನಾನು ಕೂಡ ಊಟಿಯಲ್ಲಿ ಡ್ಯಾನ್ಸ್ ಆಡಿದ್ದೆ. ಬಟ್ ಅವಾಗ ನಾನು ವ್ಲಾಗಿಂಗ್ ಮಾಡ್ತಾ ಇರಲಿಲ್ಲ. ಈಗ ನಾನು ಮತ್ತೆ ನಾನೇನಾದರೂ ವ್ಲಾಗಿಂಗ್ ಮಾಡಿಲ್ಲ ಅಂದರೆ ಅವರೇ ನನಗೆ ನೆನಪು ಮಾಡ್ತಾರೆ. ವೀಡಿಯೋ ಮಾಡ್ಕೊ, ನೀನು ವೀಡಿಯೋ ಹಾಕ್ತೀಯಲ್ವಾ, ನೀನು ಇದೆಲ್ಲ ವೀಡಿಯೋ ಮಾಡು, ಇದೆಲ್ಲ ವೀಡಿಯೋ ಶೂಟ್ ಮಾಡ್ಕೊ ಅಂತಲೇ ಹೇಳ್ತಾರೆ. ಅಷ್ಟು ಹೇಳೋದಕ್ಕೂ ಕೂಡ ನನಗೆ ಅಷ್ಟು ಸಪೋರ್ಟಿವ್ ಆಗಿ ನನಗೆ ಇದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ನನಗೆ ಊಟಿಗೆ ಬರೋದಕ್ಕೆ ತುಂಬಾ ಮನಸ್ಸಾಗುತ್ತೆ. ವಾಪಸ್ ಬ್ಯಾಂಗ್ಳೂರು ಹೋಗೋದಕ್ಕೆ ನನಗೆ ಇಷ್ಟನೇ ಆಗಲ್ಲ. ಲೈಫಲ್ಲಿ ಯಾವಾಗಾದರೂ ಒಂದು ಸಲ ನಾನು ಏನಾದರೂ ಡಿಸೈಡ್ ಮಾಡಿದೆ ಊಟಿಯಲ್ಲಿ ನಾವು ಸ್ಟೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಮುಂದಿನ ನ್ಯೂಸ್ಗಳಲ್ಲಿ ಹೇಳ್ತೀನಿ ನಿಮಗೆ ನಾನು ಬ್ಯಾಂಗ್ಳೂರು ಊಟಿ ಸೆಟ್ಲ ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಕ್ಲೈಮೇಟ್ ಎಲ್ಲ ನಮಗೆ ಸೂಟ್ ಆಗಿದೆ. ಯಾಕಂದರೆ ನಾವು 2 ಮಂತ್ಸ್ಗೆ 3 ಮಂತ್ಸ್ಗೆ ನನ್ನ ಹಳೆ ವ್ಲಾಗಿಂಗ್ ಯಾರ್ಯಾರು ನೋಡ್ತಾ ಇರ್ತೀರಾ ಪ್ರತಿಯೊಬ್ಬರು ನೀವು ಗೊತ್ತಿರುತ್ತೆ ನಮ್ಮ ಊರು ಊಟಿ ಅಂತ ಹೇಳಿಬಿಟ್ಟು. ಸೊ ಲೈಫ್ ಟೈಮಲ್ಲಿ ನಾನು ಊಟಿಲಿ ಸೆಟ್ಲ್ ಆಗ್ತೀನ ಅಥವಾ ಬ್ಯಾಂಗ್ಳೂರು ಸೆಟ್ಲ್ ಆಗ್ತೀನಿ ಅಂತ ಖಂಡಿತವಾಗೂ ನಿಮಗೆಲ್ಲ ಶೇರ್ ಮಾಡ್ತೀನಿ. ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನನಗೂ ಕೂಡ ಬೇಕು. ಸೊ ನಿಮ್ಮಿಂದನೇ ನಾವು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹೆಣ್ಮಕ್ಳೆಲ್ಲ ಏನಂತಂದರೆ ನೀವು ಎಷ್ಟೇ ಚೆನ್ನಾಗಿ ರೆಡಿಯಾಗಿದ್ರೂ ಕೂಡ ನೀವು ಮೇಲೆ ಈ ಒಂದು ವೈಟ್ ಶಾಲ್ ಕಂಪಲ್ಸರಿ ನೀವು ಹಾಕ್ಕೊಳ್ಳೇಬೇಕು. ಅದೊಂದು ರೂಲ್ಸ್ ಇಲ್ಲಿ. ಮತ್ತು ಗಂಡಸರು ಎಲ್ಲರೂ ವೈಟ್ ಲುಂಗಿನೇ ವೈಟ್ ಡ್ರೆಸ್ಸಲ್ಲೇ ಹಾಕ್ಕೊಂಡಿರಬೇಕು. ಅದೊಂದು ರೂಲ್ಸ್ ಪಕ್ಕವಾಗಿ ಇದು ಮಾಡೇ ಮಾಡ್ತಾರೆ. ಲೇಡೀಸ್ ಬಂದು ನೀವು ಏನು ಡ್ರೆಸ್ ಹಾಕಿದರೂ ಕೂಡ ಮೇಲೆ ವೈಟ್ ಶಾಲ್ ಹಾಕ್ಕೊಳ್ಬೇಕು. ಮತ್ತು ಗಂಡಸರು ಈ ರೀತಿ ವೈಟಲ್ಲಿ ನೀವು ಯಾರಿಗೂ ಕೂಡ ಕಲರಲ್ಲಿ ನೋಡೋದೇ ಇಲ್ಲ. ಪ್ರತಿಯೊಬ್ಬರು ಕೂಡ ರೆಗ್ಯುಲರ್ ಆಗೂ ಗಂಡ್ಮಕ್ಳು ವೈಟ್ ಧೋತಿನೇ ಹಾಕ್ಕೊಳ್ಳೋದು ಅಂತಲೇ ಹೇಳ್ಬೋದು. ಸೊ ಇನ್ನು ಲೇಡೀಸು ಕೂಡ ಎಷ್ಟೇ ರೆಡಿಯಾಗಿದ್ರು ಏನೇ ಮಾಡಿದ್ರು ಅವರೆಲ್ಲರೂ ಕೂಡ ಮೇಲೆ ವೈಟ್ ಶಾಲೆ ಹಾಕ್ಕೊಳ್ಳೋದು ಅದೊಂದು ಊಟಿ ಒಂದು ಬಡ್ಗಾಸ್ ಅನ್ನೋ ರೂಲ್ಸ್ ಅದು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಆಡ್ತಾಯಿದ್ದೀರಾ ಅಂತ ಹೇಳಿಬಿಟ್ಟು. ನೀವು ಈಗ ಡ್ಯಾನ್ಸ್ನ ಆ ಒಂದು ಸಾಂಗ್ನ ಒಂದು ಮ್ಯೂಸಿಕ್ನ ಕೇಳ್ಕೊಂಡು ಬನ್ನಿ, ಸಿಗ್ತೀನಿ.
ನೋಡಿದ್ರಲ್ವ ಯಾವ ರೀತಿ ಡ್ಯಾನ್ಸ್ ಆಡ್ತಾರೆ ಅಂತ ಹೇಳಿಬಿಟ್ಟು. ಸೆಕೆಂಡ್ ಪಾರ್ಟಲ್ಲಿ ಇನ್ನೂ ಮುಂದೆ ಇದೆ, ತುಂಬ ಲಾಂಗ್ ವಿಡಿಯೋ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಹಾಫಲ್ಲೇ ವಿಡಿಯೋ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ನೋಡಿರಂತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.